ನಮಸ್ಕಾರ ವೀಕ್ಷಕರೇ, ಇನ್ನೇನು 2025 ಮುಗಿತಾ ಬಂತು. ಹಾಗೆ ಹೊಸ ವರ್ಷ 2026 ಪ್ರಾರಂಭ ಆಗ್ತಿದೆ. ಸೊ 2026ರಲ್ಲಿ ದ್ವಾದಶ ರಾಶಿಗಳ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಅಸ್ಟ್ರಾಲಜರ್ ಹಾಗೆ ನ್ಯೂಮರಾಲಜಿಸ್ಟ್ ಆದಂತಹ ವಿಭಾ ಶೆಟ್ಟಿ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಮ್ಯಾಮ್. ನಮಸ್ತೆ ಮ್ಯಾಮ್. ಮ್ಯಾಮ್, ಇನ್ನೇನು 2025 ಮುಗಿತಾ ಇದೆ. ಸೊ ಹೊಸ ವರ್ಷ ಆರಂಭಕ್ಕೆ ಇನ್ನೇನು ಕ್ಷಣಗಣನೆ ಆಗ್ತದೆ. ಹೌದು. ಸೊ ಹಾಗಿದ್ರೆ ಈ ದ್ವಾದಶ ರಾಶಿಗಳಲ್ಲಿ ಯಾವ್ಯಾವ ರಾಶಿಗೆ ಏನೇನು ಫಲ ಇದೆ ಅಂತ ತಿಳಿಸ್ಕೊಡಿ. ಖಂಡಿತ ಮ್ಯಾಮ್. ಮೊದಲನೇದಾಗಿ ಒಂದು ಪ್ರೇಯರ್ ಮಾಡ್ತಾ ಶುರು ಮಾಡೋಣ. ಓಕೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ವಿಭಾ ಶೆಟ್ಟಿ. ಇವತ್ತಿನ ದಿವಸ ನಾನು ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅಂದರೆ 2026ರ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಗ್ರಹಗಳು 26ರಲ್ಲಿ ಅಂದರೆ 2026ರಲ್ಲಿ ಗ್ರಹಗಳ ಸ್ಥಾನಮಾನನ ತಿಳ್ಕೊಳ್ಳೋಣ. ನಾವು ನೋಡಿ ಯಾವಾಗಲೂ ಪ್ರಮುಖವಾಗಿ ತಗೊಳ್ಳೋದು 4 ಗ್ರಹಗಳನ್ನ, ಅಂದರೆ ಸ್ಲೋ ಮೂವ್ಮೆಂಟ್ ಆಗೋ ಪ್ಲಾನೆಟ್ಸ್ 4 ಗ್ರಹಗಳನ್ನ ನಾವು ಮುಖ್ಯವಾಗಿ ತಗೊತೀವಿ. ಅದರಲ್ಲಿ ಯಾವುದು 4 ಗ್ರಹಗಳು ಅಂದರೆ ಒಂದು ಗುರು, ಶನಿ ಮತ್ತು ರಾಹು ಕೇತು. ಇನ್ನು ಬಾಕಿ ಗ್ರಹಗಳು ಸ್ವಲ್ಪ ಬೇಗ ಪ್ಲಾನೆಟ್ಸ್ ಮೂವ್ಮೆಂಟ್ ಆಗೋದ್ರಿಂದ ಅದನ್ನ ನಾವು ಮಂತ್ಲಿ ಭವಿಷ್ಯದಲ್ಲಿ ಆ ಥರ ಹೇಳ್ತೀವಿ. ಬಟ್ ಪ್ರಮುಖವಾಗಿ ಇದ್ರದ್ದು ಫಲಗಳು ಹೇಗಿರುತ್ತೆ ಅನ್ನೋದನ್ನ ಒಂದೊಂದೇ ರಾಶಿ ಮೇಲೆ ನೋಡೋಣ. ಮೊದಲನೇದಾಗಿ ಗ್ರಹಗಳು ಯಾವಾಗ ಚೇಂಜಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ಇವಾಗ ವಿವರವಾಗಿ ಹೇಳ್ತೀನಿ. ನೋಡಿ ಮೇಡಮ್, ಮೊದಲನೇದಾಗಿ ಶನಿಗ್ರಹ 2026ರಲ್ಲಿ ಮೀನರಾಶಿನಲ್ಲೇ ಇರುತ್ತೆ. ಆದ್ರೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಏನು ಅಂತಂದ್ರೆ ನೋಡಿ, ಮೊದಲನೇದಾಗಿ ಮಾರ್ಚ್ 7ನೇ ತಾರೀಕಿಂದ 13ನೇ ತಾರೀಕುವರೆಗೂ ಕಂಬಸ್ಟ್ ಆಗಿರ್ತಾರೆ. ಕಂಬಸ್ಟ್ ಅಂದ್ರೆ ಹಸ್ತಂಗತ, ಸೂರ್ಯನ ಶಾಖಕ್ಕೆ ತನ್ನ ಸತ್ವಗಳನ್ನ ಕಳ್ಕೊಂತಾನೆ. ಎರಡನೇದು ಜುಲೈ 27ರಿಂದ ಡಿಸೆಂಬರ್ 11ನೇ ತಾರೀಕು ತನಕ ರೆಟ್ರೋ ಆಗಿರ್ತಾನೆ, ಅಂದ್ರೆ ಹಿಮ್ಮುಖ ಸಂಚಾರವಾಗಿರ್ತಾನೆ. ಸೊ ಇನ್ನ ಇದಿಷ್ಟು ಬಂದು ಶನಿಯ ಒಂದು ಸಂಚಾರ ಆಗಿರುತ್ತೆ. ಅದು ಬಿಟ್ರೆ ಇನ್ನ 2026 ಕಂಪ್ಲೀಟ್ ಆಗಿ ಅದೇ ಸ್ಥಾನದಲ್ಲಿ ಅಂದ್ರೆ ಮೀನ ರಾಶಿನಲ್ಲೇ ಸ್ಥಿರವಾಗಿರ್ತಾನೆ. ಇನ್ನು ನೆಕ್ಸ್ಟ್ ಬಂದು ರಾಹು ಮತ್ತೆ ಕೇತು. ರಾಹು ಕೇತು ಅಂತ ನೋಡಕ್ ಹೋದ್ರೆ 2026 ಡಿಸೆಂಬರ್ 5ನೇ ತಾರೀಕುವರೆಗೂ ಕೂಡ ಅದೇ ರಾಶಿನಲ್ಲೇ ಇರ್ತಾರೆ. ಏನು ಕುಂಭ ರಾಶಿನಲ್ಲಿ ರಾಹು ಇರ್ತಾನೆ, ಹಾಗೆ ಸಿಂಹ ರಾಶಿನಲ್ಲಿ ಕೇತು ಇರ್ತಾನೆ. ಆದ್ರೆ 2026 ಡಿಸೆಂಬರ್ 5ನೇ ತಾರೀಕು ರಾಹು ಗ್ರಹ ಕುಂಭ ರಾಶಿಯಿಂದ ಹಿಮ್ಮುಖ ಸಂಚಾರವಾಗಿ, ಯಾಕಂದ್ರೆ ಈ 2 ಗ್ರಹಗಳು ಮಾತ್ರ ಹಿಮ್ಮುಖ ಸಂಚಾರವಾಗಿ ಹೋಗ್ತವೆ. ಸೊ ಹಿಮ್ಮುಖ ಸಂಚಾರವಾಗಿ ಕುಂಭ ರಾಶಿಯಿಂದ ಏನು ಮಕರ ರಾಶಿಗೆ ರಾಹು ಬರ್ತಾನೆ. ಆದ್ರೆ ಕೇತು ಬಂದು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಹಿಮ್ಮುಖವಾಗಿ ಸಂಚಾರ ಬೆಳೆಸ್ತಾನೆ. ಇನ್ನು ಗುರುಗ್ರಹ ಅಂತ ಬಂದಾಗ ಗುರುಗ್ರಹದಲ್ಲಿ ತುಂಬಾ ಚೇಂಜಸ್ ಇದೆ. ಮಾರ್ಚ್ 11ನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರ. ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಏನು ಗುರುಗ್ರಹ ರೆಟ್ರೋಗ್ರೇಡ್ ಅಲ್ಲಿ ಅಂದ್ರೆ ಹಿಮ್ಮುಖ ಸಂಚಾರವಾಗಿದೆ. ಅದು 11ನೇ ತಾರೀಕು ಮಾರ್ಚ್ 11ನೇ ತಾರೀಕು ನೇರ ಸಂಚಲನಕ್ಕೆ ಬರುತ್ತೆ. ಅದಾದ್ಮೇಲೆ ಜುಲೈ 2ನೇ ತಾರೀಕು ಮಿಥುನದಿಂದ ಮತ್ತೆ ಕಟಕ ರಾಶಿಗೆ ಬರುತ್ತೆ. ಅದಾದ್ಮೇಲೆ ಜುಲೈ 14ನೇ ತಾರೀಕಿಂದ ಆಗಸ್ಟ್ 12ರವರೆಗೆ ಅದು ಕೂಡ ಕಂಬಸ್ಟ್ ಆಗುತ್ತೆ, ಅಂದ್ರೆ ಹಸ್ತಂಗತನ ಆಗ್ತಾನೆ. ಈ ಸಮಯದಲ್ಲಿ ಏನು ಅಂತಂದ್ರೆ ಮದುವೆ ಕಾರ್ಯಗಳನ್ನ ಮಾಡದೇ ಇರೋದು ತುಂಬಾ ಒಳ್ಳೇದು. ಯಾಕಂದ್ರೆ ಗುರುನೇ ಮುಖ್ಯವಾಗಿ ನಾವು ಒಂದು ಮ್ಯಾರೇಜ್ ಅಂತ ನೋಡಕ್ ಬಂದಾಗ ಗುರು ತುಂಬಾ ಪ್ರಮುಖವಾಗಿರ್ತಾನೆ. ಅವರು ಕಂಬಸ್ಟ್ ಇರೋ ಟೈಮಲ್ಲಿ ನಾವ್ ಯಾವ ಕೆಲಸಗಳನ್ನು ಮಾಡದೇ ಇರೋದು ಒಳ್ಳೇದು. ಇನ್ನು ಅಕ್ಟೋಬರ್ 31ನೇ ತಾರೀಕು ಮತ್ತೆ ಕಟಕದಿಂದ ಸಿಂಹ ರಾಶಿಗೆ ಏನು ಗುರು ತನ್ನ ಸಂಚಲನ ಬೆಳೆಸ್ತಾನೆ. ಸೊ ಇದಿಷ್ಟು ಬಂದು ಒಂದು ಗುರುಗ್ರಹದ ಒಂದು ಸಂಚಾರ ಆಗಿರುತ್ತೆ. ಸೊ 2026ರಲ್ಲಿ ಗ್ರಹಗತಿಗಳ ಬದಲಾವಣೆ ಯಾವ ರೀತಿ ಆಗುತ್ತೆ ಅಂತ. ಹೌದು. ಇವಾಗ ನಾವು ಚಂದ್ರ ಅಂತ ತಗೊಳಕ್ ಹೋದಾಗ 2.5 ದಿವಸಕ್ಕೆ ಚೇಂಜ್ ಆಗುತ್ತೆ. ಸೂರ್ಯ ಅಂತ ತಗೊಂಡಾಗ 1 ತಿಂಗಳಿಗೆ ಚೇಂಜ್ ಆಗುತ್ತೆ. ಸೊ ಬೇರೆ ಗ್ರಹಗಳು ಅಷ್ಟೇ 45 ಡೇಸ್ಗೆ ಈ ತರ ಚೇಂಜ್ ಆಗೋದ್ರಿಂದ ನಾವು ಆ ಗ್ರಹಗಳದ್ದು ಪ್ರಮುಖವಾಗಿ ನಾವು ತಗೊಂತಾ ಇಲ್ಲ. ಇನ್ನು ಪ್ರಮುಖವಾಗಿ 2026 ಅಲ್ಲಿ ಆಗೋ ಗ್ರಹಣಗಳು ಅಂದ್ರೆ 4 ಗ್ರಹಣಗಳಾಗುತ್ತೆ. ಅದರಲ್ಲಿ ಒಂದು ಮಾತ್ರ ಭಾರತದಲ್ಲಿ ಗೋಚಾರ ಇರುತ್ತೆ, ಇನ್ನು 3 ಗೋಚಾರ ಇರೋದಿಲ್ಲ. ಒಂದು ಸೂರ್ಯಗ್ರಹಣ ಬಂದು ಫೆಬ್ರವರಿ 17ನೇ ತಾರೀಕು ಆಗುತ್ತೆ, ಅದು ಕೂಡ ಗೋಚಾರ ಇರೋದಿಲ್ಲ. ಹಾಗೆ ಆಗಸ್ಟ್ 12ನೇ ತಾರೀಕು ಒಂದು ಸೂರ್ಯಗ್ರಹಣ ಆಗುತ್ತೆ, ಅದು ಗೋಚಾರದಲ್ಲಿ ಇರಲ್ಲ. ಆದ್ರೆ ಮಾರ್ಚ್ 3ನೇ ತಾರೀಕು ಒಂದು ಚಂದ್ರಗ್ರಹಣ ಆಗುತ್ತೆ, ಅದು ಗೋಚಾರದಲ್ಲಿ ಬರುತ್ತೆ ನಮ್ಗೆ, ಅಂದ್ರೆ ಭಾರತಕ್ಕೆ ವಿಸಿಬಲ್ ಇರುತ್ತೆ. ಮತ್ತೆ ಆಗಸ್ಟ್ 28ನೇ ತಾರೀಕು ಒಂದು ಗ್ರಹಣ ಆಗುತ್ತೆ, ಅದು ಅಂದ್ರೆ ಚಂದ್ರಗ್ರಹಣ ಆಗುತ್ತೆ, ಅದು ನಮ್ಗೆ ಗೋಚಾರದಲ್ಲಿ ಇರೋದಿಲ್ಲ. ಇವಿಷ್ಟು ಪ್ರಮುಖವಾಗಿ ನಮ್ಮ 2026ರಲ್ಲಿ ಆಗುವಂತ ಗ್ರಹಣಗಳು. ಓಕೆ. ಸೊ ಇಷ್ಟೊತ್ತು ಮ್ಯಾಮ್ ಒಂದು 2026ರಲ್ಲಿ ಗ್ರಹಗತಿಗಳ ಬದಲಾವಣೆ ಯಾವಾಗ ಆಗುತ್ತೆ ಅಂತ. ಹೌದು. ಹಾಗೆ ಸೊ ದ್ವಾದಶ ರಾಶಿಗಳ ಪೈಕಿಲಿ ಸೊ ಯಾವ ರಾಶಿಗೆ ಯಾವ ರೀತಿ ಒಂದು ಅದೃಷ್ಟ ಆಗಿರ್ಬೋದು ತಂದ್ಕೊಡುತ್ತೆ 2026ರಲ್ಲಿ ಅಂತ ಅದ್ರ ಬಗ್ಗೆ ತಿಳಿಸಿ. ಖಂಡಿತ. ಈಗ ನೋಡಿ ಮೇಡಮ್, ಮೊದಲನೇದಾಗಿ ಮೇಷರಾಶಿ ಅಂತ ತಗೊಂಡಾಗ ಈಗ ಮೇಷರಾಶಿ ಅವ್ರಿಗೆಲ್ಲ ಏನಂತ ಭಯ ಇದೆ, 7.5 ಬಂದಿದೆ, ಅಯ್ಯೋ ನಮ್ದು ಕಷ್ಟ ನಮಗ್ ಮಾತ್ರ ಗೊತ್ತು, ನಿಮ್ಗೇನ್ ಗೊತ್ತು, ನಾವು ಅನ್ಭೋಗಿಸ್ತಾ ಇದೀವಿ ತುಂಬಾ. ನಾನು ನೋಡಿದೀನಿ ತುಂಬಾ ಜನ ಕಮೆಂಟ್ಸ್ ಅಲ್ಲೂ ಹೇಳ್ತಿರ್ತಾರೆ ಚೆನ್ನಾಗಿದೆ ಅಂದ್ರೆ ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಅವ್ರ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ನಮ್ಗೆ ಚೆನ್ನಾಗೇ ಇಲ್ಲ ಅಂತ. ಖಂಡಿತವಾಗ್ಲೂ 2026 ಮೇಷರಾಶಿಯವರಿಗೆ ತುಂಬಾ ಒಂದು ಒಳ್ಳೆ ದಿನಗಳು, ಈಗಾಗಲೇ ಅವ್ರಿಗೆ ಒಂದು ಒಳ್ಳೆ ಟೈಮ್ ತುಂಬಾ ಸ್ಟಾರ್ಟ್ ಆಗಿದೆ. ನೋಡಿ, ಯಾವಾಗ ಶನಿಗ್ರಹ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ, ಸೊ 12ನೇ ಮನೆಯಲ್ಲಿ ಇದ್ದಾಗ ಅದು 12ನೇ ಮನೆಯದು ವ್ಯಯಸ್ಥಾನ.
ಸೊ ಅದು ಸ್ವಲ್ಪ ಖರ್ಚುಗಳನ್ನ ಜಾಸ್ತಿ ಮಾಡ್ತಾನೆ. ಖರ್ಚು ಇದಕ್ಕೆ ಆಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಹಾಸ್ಪಿಟ್ಲಿಗೋಸ್ಕರ ದಿಢೀರ್ ಅಂತ ಖರ್ಚುಗಳು, ಇವ್ರ ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋಂಥ ಖರ್ಚುಗಳು. ಇವಾಗ ಒಂದು ಮನೆಯಲ್ಲಿ ಏನೋ ದುರಸ್ತಿ ಕಾರ್ಯಗಳು ಬಂದ್ಬಿಡುತ್ತೆ, ಇಮಿಡಿಯೇಟ್ ಆಗಿ ಸ್ವಲ್ಪ ಅದಕ್ಕೋಸ್ಕರ ಸ್ಪೆಂಡ್ ಮಾಡಲೇಬೇಕು. ಈಗ ಯಾರಿಗೋ ಹುಷಾರಿರಲ್ಲ, ಸ್ಪೆಂಡ್ ಮಾಡಲೇಬೇಕು, ಈ ತರ ದಿಢೀರ್ ಅಂತ ಖರ್ಚುಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಗುರುವಿನ ಸ್ಥಾನ ಅಂತ ನೋಡಕ್ ಹೋದಾಗ ಈಗ ಪ್ರೆಸೆಂಟ್, ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ 3 ಚೇಂಜಸ್ ಇದೆ ಗುರುಗ್ರಹದಲ್ಲಿ. ಒಂದು ಇವಾಗ ಪ್ರೆಸೆಂಟ್ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ, ಅದಾದ್ಮೇಲೆ ತಿರ್ಗಾ 5ನೇ ಮನೆಗೆ ಬರ್ತಾರೆ, ಮತ್ತೆ ಅದಾದ್ಮೇಲೆ 6ನೇ ಮನೆಗೆ ಬರ್ತಾರೆ. ಈ 3 ಮನೆಗಳಿಂದನೂ ಮೇಷರಾಶಿಯವರಿಗೆ ಒಳ್ಳೇದೇ ಆಗತ್ತೆ. ಈಗ 4ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋ ಪ್ರಯುಕ್ತವಾಗಿ ಏನಾಗತ್ತೆ ಅಂತ ನೋಡಿದ್ರೆ, ಈಗ 4ನೇ ಮನೆ ಅಂತ ಅನ್ನೋದು ತಾಯಿ ಸ್ಥಾನ, ಸುಖ ಸ್ಥಾನ, ಮತ್ತೆ ಅವ್ರೇನಾದ್ರು ಭೂಮಿ ಖರೀದಿ ಮಾಡ್ಬೇಕು, ಮನೆ ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಇವಾಗ ಯಾರಿಗೆ ಮೇಷರಾಶಿಯವರಿಗೆ. ಅವರು ಮನೆ ತಗೋಬೇಕು ಅಂತ ಏನಾದ್ರು ಆಲೋಚನೆ ಮಾಡಿ ತಗೊಂತೀನಿ ಅಂತಂದ್ರೆ ಅದಕ್ಕೊಂದು ಒಳ್ಳೆ ಟೈಮ್ ಆಗಿರುತ್ತೆ. ಅವ್ರ ತಾಯಿಗೆ ಏನಾದ್ರು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಮೊದಲೇ ಏನಾದ್ರು ಡಿಸೀಸ್ ಇತ್ತು ಅಂತಂದ್ರೆ ಸ್ವಲ್ಪ ಕ್ರಮೇಣ ಅದು ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಆಮೇಲೆ ತಾಯಿ ಕಡೆಯಿಂದ ಏನಾದ್ರು ಬೆನಿಫಿಟ್ಸ್ ಕೂಡ ಸಿಕ್ಕುತ್ತೆ ಇವ್ರಿಗೆ. ಈಗ ತಾಯಿ ಏನೋ ಆಸ್ತಿ ಏನೋ ಕೊಡ್ಬೇಕು ಅನ್ಕೊಂಡಿರ್ತಾರೆ, ಅದನ್ನ ಮಕ್ಳಿಗೆ ಕೊಡೋದಾಗಿರ್ಬೋದು, ಇದೆಲ್ಲನೂ ಕೂಡ ಆಗ್ತಾ ಹೋಗುತ್ತೆ. ಮತ್ತೆ ಹೇಳ್ದಂಗೆ ಜಾಗ ತಗೊಳ್ಳೋದಾಗಿರ್ಬೋದು, ಮಾರೋದು, ಭೂಮಿಗೆ ಸಂಬಂಧಪಟ್ಟರು ಎಲ್ಲಾ ವ್ಯವಹಾರಗಳಲ್ಲೂ ಕೂಡ ಅವ್ರಿಗೆ ಸಕ್ಸಸ್ ಆಗ್ತಾ ಹೋಗುತ್ತೆ. ಇನ್ನ 4ನೇ ಮನೆಯಿಂದ 5ನೇ ಮನೆಗೆ ಗುರುವಿನ ಸಂಚಾರ ಬಂದಾಗ ಮಕ್ಕಳಿಂದ ಅವ್ರಿಗೆ ಒಂದು ಅದೃಷ್ಟ ಬರುತ್ತೆ, ಮತ್ತೆ ಗುರು ಬಲ ಕೂಡ ಬರುತ್ತೆ ಅವ್ರಿಗೆ. ಅಂದಾಗ ಈಗ ಆಲ್ರೆಡಿ 3ನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ ಇದೆ. ಸೊ 3ನೇ ಮನೆ ಅಂತಂದ್ರೆ ಧೈರ್ಯ ಕೊಡುವಂತ ಒಂದು ಸ್ಥಾನ ಆಗಿರುತ್ತೆ. ಮತ್ತೆ ಅವ್ರಿಗೆ ಸ್ನೇಹಿತರಾಗಿರ್ಬೋದು, ಮತ್ತೆ ಅವರ ಸಿಬ್ಲಿಂಗ್ಸ್ ಅಂದ್ರೆ ಅವ್ರ ತಮ್ಮ ತಂಗಿ, ಅವ್ರಿಗಿಂತ ಚಿಕ್ಕ ಅಣ್ಣ ಇಲ್ಲ ತಮ್ಮ ತಂಗಿ ಯಾರು ಇರ್ತಾರೆ ಅವರಾಗಿರ್ಬೋದು, ಅವರಿಂದ ಅವ್ರಿಗೆ ಬೆನಿಫಿಟ್ ಸಿಗ್ತಾ ಹೋಗ್ತಾ ಇರುತ್ತೆ. ಇವಾಗ ಏನೋ ಕಿತ್ತಾಡ್ಕೊಂಡ್ಬಿಟ್ಟಿದ್ರೆ ಅವ್ರ ಹತ್ರ ಮತ್ತೆ ಸರಿ ಹೋಗುವಂಥದ್ದು, ಈ ರೀತಿ ಆಗ್ತಾ ಹೋಗ್ತಾ ಇರುತ್ತೆ ಮೇಷರಾಶಿಯವರಿಗೆ. ಮತ್ತೆ ಧೈರ್ಯವಾಗಿ ಕೆಲವು ಡಿಸಿಷನ್ ತಗೊಂತಾರೆ. ಇವಾಗ ಯಾರ ಹತ್ರ ಒಬ್ಬರ ಹತ್ರ ಮಾತಾಡ್ಬೇಕಂದ್ರೆ ಎಜಿಟೇಷನ್ ಮಾಡ್ಕೊಂತಿರ್ತಾರೆ, ಅಯ್ಯೋ ಅವ್ರ ಹತ್ರ ಹೆಂಗಪ್ಪ ಹೋಗೋದು, ಅಷ್ಟು ಧೈರ್ಯ ಸಾಕಾಗಿರಲ್ಲ. ಬಟ್ ಇವಾಗ ತುಂಬಾ ಧೈರ್ಯವಾಗಿ ಆ ಕೆಲಸಗಳನ್ನ ಮಾಡಕ್ಕೆ ಅವರು ಶುರು ಮಾಡ್ತಾರೆ. ಅಥವಾ ಅವ್ರೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಮತ್ತೆ ಜಾಸ್ತಿ ಜನಗಳ ಮಧ್ಯದಲ್ಲಿ ಅವ್ರೇನಾದ್ರು ಇರ್ತಾರೆ ಅಂತಾರೆ, ಅದರಲ್ಲೂ ಕೂಡ ಯಶಸ್ಸು ಸಿಗುವಂತ ಟೈಮ್ ಆಗಿರುತ್ತೆ. ಇನ್ನು 4th ಹೌಸ್ಗೆ ಹೋಗಾದ್ಮೇಲೆ ಅದಕ್ಕೆ ನಾವು ಸುಖ ಸ್ಥಾನ, ತಾಯಿ ಸ್ಥಾನ ಅಂತಾನು ಕೂಡ ಹೇಳ್ತೀವಿ. ವಾಹನ ತಗೊಳ್ಳೋದು, ಮನೆ ಖರೀದಿ ಮಾಡೋದು, ಅದೆಲ್ಲಾನು ಕೂಡ 4ನೇ ಮನೆಗೆ ಸಂಬಂಧಪಟ್ಟಿದೆ. 4ನೇ ಮನೆಗೆ ಗುರುವಿನ ಪ್ರವೇಶ ಆದಾಗ ಏನಾಗುತ್ತೆ, ಅವ್ರೇನಾದ್ರು ಮನೆ ತಗೊಬೇಕು ಅಂತ ಪ್ಲಾನಿಂಗ್ಸ್ ಇದ್ರೆ ಅದರಲ್ಲಿ ಸಕ್ಸಸ್ ಆಗ್ತಾರೆ. ಅಂಡ್ ಜಾಗನೇನಾದ್ರು ಸೇಲ್ ಮಾಡ್ಬೇಕು, ತಗೋಬೇಕು. ನೋಡಿ, ಕೆಲವರಿಗೆ ಜಾಗ ಇದ್ದು ಮಾರ್ತೀವಿ ಅಂದ್ರೂ ಕೂಡ ಎಷ್ಟೋ ಸತಿ ಜನಗ ಬರೋದಿಲ್ಲ ತಗೊಂಡೋಗಕ್ಕೆ. ಸೊ ಈ ಟೈಮಲ್ಲಿ ಅವ್ರು ಪ್ರಯತ್ನ ಪಟ್ಟಾಗ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗುತ್ತೆ. ಒಳ್ಳೆ ರೇಟಿಗೆ ಸೇಲ್ ಆಗುವಂಥದ್ದು, ಅಥವಾ ಇವ್ರು ತಗೊಬೇಕು ಅಂದಾಗ ಒಳ್ಳೆ ಜಾಗ ಸಿಗುವಂಥದ್ದು, ಮನೇಲಿ ಏನಾದ್ರು ರೆನೋವೇಟ್ ಮಾಡಿಸ್ಕೊಬೇಕು, ಮನೆ ಕಟ್ಟಿಸ್ಬೇಕು, ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಆಗಿರುತ್ತೆ 4ನೇ ಮನೆಗೆ ಗುರುವಿನ ಸಂಚಾರ ಬಂದಾಗ. ಮತ್ತೆ ಅದ್ರ ಜೊತೆಗೆ ತಾಯಿ ಆರೋಗ್ಯದಲ್ಲಿ ಏರುಪೇರಿತ್ತು ಅಂದ್ರೆ ಅದು ಸರಿ ಹೋಗ್ತಾ ಇರುತ್ತೆ. ಅಥವಾ ತಾಯಿಯಿಂದ ಇವ್ರಿಗೆ ಏನಾದ್ರು ಉಡುಗೊರೆ ಸಿಗ್ಬೋದು. ಸೊ ಅದೆಲ್ಲನೂ ಕೂಡ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. 4th ಅಥವಾ ಇದು ಗಾಡಿಗಳು ತಗೋಬೇಕೇನೋ, ಕಾರ್ ತಗೋಬೇಕು, ಆ ತರ ಪ್ಲಾನಿಂಗ್ಸ್ ಇದ್ರು ಕೂಡ ಅದೆಲ್ಲನೂ ಸಕ್ಸಸ್ ಆಗುತ್ತೆ. ಇನ್ನು ಅಲ್ಲಿಂದ 5th ಹೌಸ್ಗೆ ಗುರು ಸಂಚಾರ ಬಂದಾಗ ಅಂದ್ರೆ ಸಿಂಹರಾಶಿಗೆ ಪ್ರವೇಶ ಮಾಡಿದಾಗ ಏನಾಗುತ್ತೆ, ಅವ್ರ ಮಕ್ಕಳಿಂದ ಅವ್ರಿಗೆ ಗೌರವ ಸಿಗುವಂಥದ್ದು, ಮಕ್ಕಳ ಮೇಲೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಆಗುವಂಥದ್ದು. ಅವ್ರೇನೋ ಇವಾಗ ಸ್ಕೂಲಲ್ಲಿ ಓದ್ತಿರ್ಬೋದು ಅಥವಾ ವರ್ಕ್ ಮಾಡ್ತಿದ್ರು ಕೂಡ ಅಲ್ಲೇನೋ ಅವ್ರಿಗೆ ಯಾರಪ್ಪ ನಿಮ್ಮನ್ನ ಎತ್ತವರು ಅಂತ ಒಂದು ಹೊಗಳಿದ್ರು ಕೂಡ ಇವ್ರಿಗೆ ಅದು ಒಂದು ಖುಷಿ ಪಡುವಂತ ವಿಷಯ ಆಗತ್ತೆ. ಸೊ ಇದಿಷ್ಟು ಬಂದು ಗುರುವಿನ ಒಂದು ಸಂಚಾರದಿಂದ ಸಿಗುವಂತ ಬೆನಿಫಿಟ್ಸ್. ಇನ್ನ ಕೇತು ಅಂತ ನೋಡಕ್ ಬಂದಾಗ ಕೇತು ಆಲ್ರೆಡಿ ಅವ್ರಿಗೆ 5th ಹೌಸ್ ಅಲ್ಲಿ ಸಂಚಾರ ಇದೆ. 2026 ಡಿಸೆಂಬರ್ ತನಕ ಅದೇ ಪ್ಲೇಸ್ಮೆಂಟ್ ಅಲ್ಲೇ ಇರುತ್ತೆ. ಸೊ 5ನೇ ಮನೇಲಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ಒಂಚೂರು ಏರುಪೇರಾಗತ್ತೆ. ಏನಂದ್ರೆ ಇವಾಗ ನಾನು ಗುರು ಬಂದಾಗ ಮಕ್ಕಳಿಂದ ಏನ್ ಖುಷಿ ಸಿಗುತ್ತೆ ಅಂತ ಹೇಳಿದ್ನೋ, ಅದೇ ಕೇತು ಆ ಜಾಗದಲ್ಲಿ ಇರೋದ್ರಿಂದ ಏನಾಗುತ್ತೆ, ಮಕ್ಕಳು ಹೇಳೋದು ಬೀಳೋದು, ಸ್ವಲ್ಪ ಪೆಟ್ ಮಾಡ್ಕೊಳ್ಳೋಂಥದ್ದು, ಏನೋ ಎಜುಕೇಶನ್ ಅಲ್ಲಿ ಸ್ವಲ್ಪ ಡ್ರಾಪ್ ಔಟ್ ಆಗೋದು, ಈ ತರನೂ ಆಗುತ್ತೆ. ಸಮಟೈಮ್ಸ್ ಏನಾಗುತ್ತೆ, ಕೇತು ಗ್ರಹ ಒಳ್ಳೆ ಜ್ಞಾನನ ಕೊಡ್ತಾನೆ, ಬರೀ ನೆಗೆಟಿವಿಟಿನೇ ಮಾಡ್ತಾನೆ ಅಂದ್ರೆ ಇಲ್ಲ, ಜ್ಞಾನ ಕೊಡ್ತಾನೆ, ತುಂಬಾ ಒಂದು ಬುದ್ಧಿನ ಕಲ್ಸ್ಬಿಟ್ಟು ಹೋಗುವಂತ ಒಂದು ಗ್ರಹ ಆಗಿರ್ತಾನೆ. ಇವ್ರೇನಾದ್ರು ಆಧ್ಯಾತ್ಮದಲ್ಲಿ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಆಧ್ಯಾತ್ಮದಲ್ಲಿ ಅವ್ರಿಗೆ ಒಂದು ಯಶಸ್ಸನ್ನ ತಗೊಂಬಂದು ಕೊಡ್ತಾನೆ. ಯಾಕಂದ್ರೆ ಕೇತು ಗ್ರಹನೇ ಹಾಗೆ ತುಂಬಾ ಜ್ಞಾನ ಕೊಡುವಂತ ಒಂದು ಗ್ರಹ ಆಗಿರ್ತಾನೆ. ಮತ್ತೆ ಗುರು 5ನೇ ಮನೆಗೆ ಬಂದಾಗ ಇವ್ರಿಗೆ ಗುರುಬಲ ಕೂಡ ಬರುತ್ತೆ. ಯಾರಿಗೆಲ್ಲ ಮದುವೆ ಯೋಗ ತುಂಬಾ ದಿವಸದಿಂದ ಹುಡುಕಾಡ್ತಿರ್ತಾರೆ ಅವರೆಲ್ಲರಿಗೂ ಒಂದ್ ಟೈಮ್, ಆ ಟೈಮ್ ನೋಡ್ಕೊಂಡು ಅವ್ರ ಏನಾದ್ರು ಪ್ರಯತ್ನ ಪಟ್ರೆ ಒಂದು ಒಳ್ಳೆ ವರ ಸಿಗುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಇನ್ನು ರಾಹುವಿನ ಸಂಚಾರ ಅಂತ ನೋಡಕ್ ಬಂದಾಗ ನೋಡಿ, ಮೇಷರಾಶಿಯವರಿಗೆ ರಾಹು ಬಂದು 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಸೊ 11ನೇ ಮನೆ ಅಂತಂದ್ರೇನೆ ಒಂದು ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ರಾಹು ಗ್ರಹ ಯಾವಾಗ್ಲೂ ಕೂಡ ಏನೇ ಕೊಟ್ರು ಜಾಸ್ತಿ, ಕೆಟ್ಟದ್ ಕೊಟ್ರು ಜಾಸ್ತಿ, ಒಳ್ಳೇದ್ ಕೊಟ್ರು ಜಾಸ್ತಿ, ನಾವು ಹತ್ರ ಲಿಮಿಟ್ಸ್ ಇಲ್ಲ. ಸೊ ಹಾಗಾಗಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಕೊಡ್ತಾರೆ ಇವರಿಗೆ. ಅಂದ್ರೆ ವರ್ಕ್ ಯಾರೆಲ್ಲ ವ್ಯಾಪಾರ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಒಳ್ಳೊಳ್ಳೆ ಐಡಿಯಾ ಕೊಡುವಂಥದ್ದು ಎಲ್ಲ ಕೂಡ ಇವರಿಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ಇವ್ರು ಏನ್ ಮಾಡ್ಬೇಕಂದ್ರೆ ಹಾರ್ಡ್ ವರ್ಕ್ ಮಾಡಿ ಅದನ್ನ ಮಾಡ್ಬೇಕಷ್ಟೇ. ಆ ಕೆಲಸನ ಖಂಡಿತ ಮಾಡಿದ್ರೆ ಇವರಿಗೆ ಯಶಸ್ಸು ಸಿಕ್ಕತ್ತೆ. ಸೊ ರಾಹುವಿಂದ ಇವರಿಗೆ ನೆಗೆಟಿವಿಟಿ ಏನು ಅಂತ ನೋಡಕ್ ಬಂದಾಗ
ಅವನೇನ್ ಮಾಡ್ತಾನೆ ಅಂದ್ರೆ ಮೇಲಿಂದ ಮೇಲೆ ಒಳ್ಳೇದನ್ನೇ ಮಾಡ್ತಿದ್ದಾಗ ಬರೋದೆಲ್ಲ ಒಳ್ಳೇದೇ ಅಂತ ಆ ಟೈಮಲ್ಲಿ ಎಡುವಂತ ಚಾನ್ಸಸ್ ಇರುತ್ತೆ. ಕೆಟ್ಟದ್ ಸಿಕ್ಕಿದಾಗೂ ಹ್ಯೂಜ್ ಆಗಿ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಅಲ್ಲೇನೋ ಪ್ರಾಬ್ಲಮ್ಸ್ ಆಗೋದು, ಈ ರೀತಿ ಆಗುತ್ತೆ. ಸೊ ಏನಾದ್ರೂ ಆತರ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂದಾಗ ಸ್ವಲ್ಪ ಡಾಕ್ಯುಮೆಂಟ್ಸ್ ಅದು ಇದು ಚೆಕ್ ಮಾಡಿ ನೋಡ್ಕೊಂಡ್ರೆ ನೆಗೆಟಿವಿಟಿ ತಪ್ಪಿಸ್ಬೋದು. ಯಾಕೆ ಹೇಳ್ತೀನಿ, ಆಲ್ರೆಡಿ 12ನೇ ಮನೆಯಲ್ಲಿ ಶನಿ ಕುತ್ಕೊಂಡಿರೋದ್ರಿಂದ ಅನಿರೀಕ್ಷಿತವಾದ ಖರ್ಚುಗಳನ್ನ ತಗೊಂಡ್ ಬರಕ್ ರೆಡಿ ಇದ್ದಾನೆ. ಸೊ ರಾಹು ಏನ್ ಮಾಡ್ತಾನೆ, ಸ್ವಲ್ಪ ಪ್ರಚೋದನೆನೂ ಮಾಡ್ತಾನೆ, ಇದನ್ ಮಾಡು ಅದನ್ನ ಮಾಡು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡು ಅಂತ ಟಾಪಲ್ ಕರ್ಕೊಂಡೋಗಿ ಅಲ್ಲಿಂದ ಕೆಳಗೆ ಬೀಳಿಸ್ಬಿಡ್ತಾನೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸೊ ಅಂತಂದ್ರೆ ಇದಿಷ್ಟು ನೀವು ಮೇಷರಾಶಿ ಬಗ್ಗೆ ತಿಳಿಸ್ಕೊಡ್ರಿ. ಓಕೆ, ಇವಾಗ ಏನಾದ್ರೂ ತೊಂದರೆಗಳಾಯ್ತು ಅಂದ್ರೆ ಅದಕ್ಕೆ ಪರಿಹಾರ ಅಂತ ಅಂದ್ರೆ ಯಾವ ರೀತಿ? ಖಂಡಿತವಾಗಿದೆ. ಇನ್ನು ಯಾವುದೇ ಒಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರ ಇರುತ್ತೆ. ಕೆಲವ್ರು ಹೇಳ್ತಾರೆ ಜ್ಯೋತಿಷದಲ್ಲಿ ಸಮಸ್ಯೆ ಅಷ್ಟೇ ಇರೋದು, ಪರಿಹಾರ ಇಲ್ಲ ಅಂತ. ಖಂಡಿತವಾಗ್ಲೂ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಇರುತ್ತೆ. ನಾವು ಅದನ್ನ ಒಂದೊಳ್ಳೆ ರೀತಿಯಲ್ಲಿ ಮಾಡ್ಕೊಂತ ಹೋಗ್ಬೇಕು. ಏನು ಬರೀ ಪೂಜೆ ಪುನಸ್ಕಾರ ಹೋಮ ಹವನ ಮಾಡೋದ್ರಿಂದನೇ ಪರಿಹಾರ ಸಿಗುತ್ತೆ ಅಂತ ಏನಿಲ್ಲ. ಸೊ ಕೆಲವೊಂದು ಸ್ಮಾಲ್ ಟಿಪ್ಸ್ ಒಂದು ವೈಜ್ಞಾನಿಕವಾಗಿ ನೋಡ್ಕೊಂಡ್ರು ಅಥವಾ ಸುಮ್ಮನೆ ಒಂದು ಆಲೋಚನೆ ಮಾಡಿದ್ರು ಕೂಡ ಹೌದಲ್ವಾ ಅನ್ನೋ ತರ ಕೆಲವು ಟಿಪ್ಸ್ ನಾನು ಹೇಳ್ತೀನಿ. ಈಗ ನೋಡಿ, ಶನಿ ಗ್ರಹ 12ನೇ ಮನೇಲಿದ್ದಾನೆ, ಏನು ವ್ಯಯಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಅರೆ ಒಂದು ಒಳ್ಳೇದನ್ನು ಮಾಡ್ತಾನೆ. ಈಗ ಏನಾದ್ರು ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು, ಹೊರದೇಶ ಪ್ರಯಾಣ ಮಾಡ್ತಾರಲ್ಲ, ಅದಕ್ಕೆಲ್ಲ ಬೂಸ್ಟ್ ಮಾಡ್ತಾನೆ. ಈವನ್ ರಾಹುನು ಅಷ್ಟೇ, ಹೊರದೇಶದಲ್ಲಿ ವರ್ಕ್ ಮಾಡೋರ್ಗಾಗಿರ್ಬೋದು ಅವ್ರಿಗೆಲ್ಲಾನು ಕೂಡ ಪ್ರಮೋಷನ್ ಸಿಕ್ಕೋದು ಅದೆಲ್ಲಾನು ಕೂಡ ಆಗತ್ತೆ. ಇಲ್ಲೇ ಇರ್ತೀವಿ, ಇಲ್ಲೇ ಇದ್ದಾರೆ ಅಂತ ಅಂದಾಗ ಮಾತ್ರ ಸ್ವಲ್ಪ ಸಮಸ್ಯೆಗಳಾಗ್ತಾ ಇರ್ತಾವೆ ಅಂತ ನಾವು ಇವ್ರು ಹೇಳಿದ್ರು ನಾವು ಹೊರದೇಶಕ್ಕೆ ಹೋಗ್ಬೇಕಾ ಆ ಥರ ಅಲ್ಲ. ಎಜುಕೇಶನ್ ಪರ್ಪಸ್ಗೆ ಕೆಲವರು ಹೋಗಿರ್ತಾರೆ, ವರ್ಕ್ ಪರ್ಪಸ್ಗೆ ಹೋಗಿರ್ತಾರೆ, ಇಲ್ಲಿಂದ ಔಟ್ ಆಫ್ ಕಂಟ್ರಿಗೆ ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲಾನು ಪ್ರಮೋಷನ್ ಆಗೋದು ಅದೆಲ್ಲಾನು ಕೂಡ ಆಗ್ತಾ ಇರುತ್ತೆ. ಈಗ ಶನಿಯ ಒಂದು ಪ್ರಭಾವಕ್ಕೆ ಏನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೋಡಿ, ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ, ಅದನ್ನ ನಾನು ಹೇಳ್ತಾ ಇಲ್ಲ. ನೀವು ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮನ ಮಾಡಿ. ಕೈಲಾಗದೇ ಇರೋರಿಗೆ ಸ್ವಲ್ಪ ನಿಮ್ ಕೈಲಿ ಏನ್ ಕೊಡಕ್ಕಾಗತ್ತೆ ಆದ್ರೆ ಶನಿವಾರ ದಿವಸ ಕೊಡಿ. ಸಾಯಂಕಾಲ ಒಂದು ಸೂರ್ಯಾಸ್ತ ಆದ ನಂತರ ಹೋಗ್ಬಿಟ್ಟು ಅವ್ರಿಗೆ ದವಸ ಧಾನ್ಯಗಳನ್ನ ಅಂದ್ರೆ ಅಡಿಗೆ ಮಾಡ್ಕೊಳಕ್ಕೆ ಏನ್ ಬೇಕೋ ವಸ್ತುಗಳನ್ನ ತೆಗೆದುಕೊಡೋದಾಗಿರ್ಬೋದು. ಅಥವಾ ಪ್ರತಿ ಶನಿವಾರ ನಿಮ್ ಕೈಲಾದ್ರೆ ಒಂದು 5 ಜನಕ್ಕೆ ಊಟ ಕೊಡ್ಸಿ, 3 ಜನಕ್ಕೆ ಊಟ ಕೊಡ್ಸಿ ಅಲ್ವಾ. ಈ ತರ ಮಾಡ್ಕೊಂಡ್ ಹಂಗಂತ ನೀವು ಮನೆ ಮಠ ಎಲ್ಲ ಮಾರ್ಕೊಂಡು ನಿಮಗ್ ತಿನ್ನಕ್ಕಿಲ್ಲ ಅಂದ್ರೂ ದಾನ ಮಾಡಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ನಿಮ್ಗೆ ಸ್ವಲ್ಪ ಏನ್ ಕೊಡಕ್ಕಾಗುತ್ತೋ ಅದನ್ನ ಕೊಡಿ. ಕೆಲವರೆಲ್ಲ ಬಟ್ಟೆ ದಾನ ಮಾಡ್ತೀವಿ ಅಂತ ಅವ್ರು ಹಾಕ್ಬಿಟ್ಟಿದ್ ಬಟ್ಟೆಗಳನ್ನ ಕೊಡ್ತಾರೆ, ಆದ್ರೆ ಹರಿದೋಗಿರೋದು ಚೆನ್ನಾಗಿಲ್ಲ. ದಯವಿಟ್ಟು ಹಂಗ್ ಕೊಡ್ಬೇಡಿ. ನೀವು ಕೊಡೋದೇ ಆದ್ರೆ ಬಟ್ಟೆ ಹರಿದೋಗಿರೋ ಬಟ್ಟೆನ ಸ್ಟಿಚ್ ಮಾಡಿಸ್ಬಿಟ್ಟಾದ್ರೂ ಕೊಡಿ, ಹಂಗೆ ಮಾತ್ರ ಕೊಡ್ಬೇಡಿ. ಅದನ್ನ ವಾಶ್ ಮಾಡಿ ನೀಟಾಗಿ ಕೊಡಿ. ನಾವು ಕೊಡ್ತಾ ಇದ್ರು ಕೂಡ ಅವ್ರು ಇನ್ನೊಬ್ರು ಹಾಕೋಬೇಕು, ಆ ತರ ಕೊಟ್ರೆ ತುಂಬಾ ಒಳ್ಳೇದು. ಆಕ್ಚುಲಿ ಮೈ ಮೇಲಿರೋ ಬಟ್ಟೆನ ಕೊಡ್ಬಾರ್ದು ಅಂತಾನೆ ಹೇಳ್ತಾರೆ ಎಷ್ಟೋ ಜನ, ಬಟ್ ಆ ತರ ಕೊಟ್ರು ಕೂಡ ಸ್ವಲ್ಪ ನೀಟ್ ಮಾಡಿ ಕೊಡಿ, ಹಂಗೆ ಕೊಡ್ಬೇಡಿ. ಸ್ವಲ್ಪ ದಾನ ಧರ್ಮ ಜಾಸ್ತಿ ಮಾಡೋದ್ರಿಂದ ಶನೇಶ್ವರ ತೃಪ್ತನಾಗ್ತಾನೆ. ಸೊ ಇದು ಒಂದು ಶನಿ ಅಂತ ಬಂದಾಗ ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಆಂಜನೇಯನ ದೇವಸ್ಥಾನಕ್ಕೆ ಶನಿವಾರ ಹೋಗಿ ಬರೋದನ್ನ ಮಾಡ್ಕೊಬೇಕು. ಇನ್ನ ಗುರುಗ್ರಹ ಅಂತ ಬಂದಾಗ ಗುರುಗ್ರಹ ಎಲ್ಲಾ ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗಿದೆ. ಸೊ ಗುರುಗ್ರಹಕ್ಕೋಸ್ಕರ ಏನ್ ಮಾಡ್ಬೇಕಂತಂದ್ರೆ ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಇಲ್ಲ ಗುರುಗಳ ಬೀಜ ಮಂತ್ರ ಅಂತ ಬರುತ್ತೆ, ಮನೇಲೆ ಕುತ್ಕೊಂಡು ಅದನ್ನ ಧ್ಯಾನ ಮಾಡ್ಬೋದು. ಕೆಲವರು ದೇವಸ್ಥಾನಕ್ಕೆ ಹೋಗಕ್ ಇಷ್ಟಪಡಲ್ಲ ಅಥವಾ ಹೋಗಕ್ ಟೈಮ್ ಇಲ್ಲ ಅನ್ಕೊಂತಾರೆ, ಅಂತವ್ರು ಮನೆಯಲ್ಲೇ ಧ್ಯಾನ ಮಾಡ್ಬೋದು. ಯಾಕಂದ್ರೆ ದೇವ್ರು ಒಲಿಯೋದೇ ಧ್ಯಾನದಿಂದ. ನಾವು ದೇವಸ್ಥಾನಕ್ಕೆ ಹೋದ್ರು ಕೂಡ 10 ನಿಮಿಷ ಕುತ್ಕೊಂಡು ನಾವು ಪ್ರೇಯರೆ ಮಾಡೋದು. ನೋಡಿ, ದೇವ್ರನ್ನ ನೋಡಕ್ಕೆ ತುಂಬಾ ಕಷ್ಟಪಟ್ಟು ಹೋಗ್ತೀವಿ, ದೇವ್ರನ್ನ ನೋಡಿದ ತಕ್ಷಣ ಕಣ್ ಮುಚ್ಕೊಂಡ್ಬಿಡ್ತೀವಿ. ಆವಾಗ ಖಂಡಿತವಾಗ್ಲೂ ದೇವ್ರನ್ನ ಕಣ್ ತುಂಬಿಸ್ಕೊಬೇಕು. ಆದ್ರೆ ಧ್ಯಾನ ಮಾಡ್ಬೇಕು ಅಂತ ಕೂತಾಗ ಕಣ್ ಮುಚ್ಕೊಂಡು ಧ್ಯಾನ ಮಾಡ್ಬೇಕು. ಸೊ ಗುರುದು ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳೋದಾಗಿರ್ಬೋದು. ಅಥವಾ ಕಡಲೆಕಾಳನ್ನ ಜಾಸ್ತಿ, ಕಡಲೆಕಾಳು ಅಂದ್ರೆ ನಾವು ಗುರುಗ್ರಹ ಕೇಳ್ತೀವಿ. ಸೊ ಕಡಲೆಕಾಳು, ಕಡಲೆ ಬೇಳೆಯಿಂದ ಮಾಡಿರುವಂತ ಪದಾರ್ಥಗಳನ್ನ ಮಾಡಿ ಮನೆಯಲ್ಲಿ ತಿನ್ನೋದು ಗುರುವಾರ ದಿವಸ. ಸಾಧ್ಯ ಆದ್ರೆ ಅದನ್ನ ತಗೊಂಡೋಗಿ ಬೇರೆಯವ್ರಿಗೆ ದಾನ ಮಾಡೋದು. ಇದನ್ನೆಲ್ಲ ಮಾಡೋದ್ರಿಂದ, ಮತ್ತೆ ಹಳದಿ ಬಟ್ಟೆನ ಜಾಸ್ತಿ ಬಳಸೋದು, ಹಳದಿ ಬಣ್ಣದ ಸ್ವೀಟ್ ನ ದಾನ ಮಾಡೋದು, ಇದೆಲ್ಲ ಮಾಡೋದ್ರಿಂದ, ಮತ್ತೆ ಸ್ಟಡಿ ಮೆಟೀರಿಯಲ್ಸ್ ನ ದಾನ ಮಾಡೋದು, ಗುರುಗ್ರಹದ ಒಂದು ಅನುಗ್ರಹ ಖಂಡಿತವಾಗ್ಲೂ ಸಿಗ್ತಾ ಹೋಗುತ್ತೆ. ಇನ್ನ ಕೇತು ಅಂತ ಬಂದಾಗ ಗಣಪತಿಯ ಪ್ರತಿದಿನ ನೋಡಿ, ಪ್ರತಿಯೊಬ್ಬ ಮನುಷ್ಯಂಗೂ ಕೂಡ ಪ್ರಥಮ ಪೂಜೆ ಮಾಡೋದು ಗಣಪತಿಗೆನೆ. ಏನು ಗಣಪತಿದ್ ಒಂದು ಮಂತ್ರ ಹೇಳ್ಬಿಟ್ಟು ಈಚೆ ಕಡೆ ಹೋಗೋದ್ರಲ್ಲಿ ಏನು ಕಳ್ಕೊಳ್ಳೋದಿಲ್ಲ ಅಲ್ವಾ. ಸೊ ಗಣಪತಿ ಧ್ಯಾನ ಮಾಡೋದು. ತಿಂಗಳಲ್ಲಿ 1 ಸತಿ 2 ಸತಿ ಸಂಕಷ್ಟ ಚತುರ್ಥಿ ಬರುತ್ತೆ, ಆ ಟೈಮಲ್ಲಿ ಹೋಗಿ ಒಂದು 21 ಗರಿಕೆ ಹುಲ್ನ ದೇವ್ರಿಗೆ ಕೊಟ್ಟು ಬರೋದು. ಇಲ್ಲ ಮನೇಲಿರೋ ಚಿಕ್ಕದೊಂದು ಗಣಪತಿ ಪ್ರತಿಯೊಬ್ರು ಇಟ್ಟಿರ್ತಾರೆ, ಅದಕ್ಕೆ 21 ಗರಿಕೆ ಹುಲ್ಲು ಇಟ್ಟು ನೀವು ನಮಸ್ಕಾರ ಮಾಡಿದ್ರು ಕೂಡ ಮುಗಿಯುತ್ತೆ. ಮತ್ತೆ ಸ್ಟ್ರೀಟ್ ಡಾಗ್ಸ್ಗೆ ಅಂದ್ರೆ ಬೀದಿ ನಾಯಿಗಳಿಗೆ ಆಹಾರನ ಹಾಕೋದು. ನೀವು ತಿಂದ್ಬಿಟ್ಟಿದ್ದು ಎಂಜಿಲ್ ಹಾಕಿ ಅಂತ ಹೇಳ್ತಿಲ್ಲ ನಾನು, ಅದಕ್ಕೆ ಅಂತಾನೆ ಅಟ್ಲೀಸ್ಟ್ ಒಂದು ಚೂರು 2 ತುತ್ತಷ್ಟಾರು ಎತ್ತಿಟ್ಬಿಟ್ಟು ಬೀದಿ ನಾಯಿಗಳಿಗೆ ದಿನಾನು ಹಾಕಿ ಅಂತಾನು ಹೇಳ್ತಿಲ್ಲ, ವಾರಕ್ಕೊಂದ್ಸತಿ ಹಾಕೋದಾದ್ರೂ ಕೂಡ ರೂಢಿ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಗಣಪತಿಯ ಒಂದು ಅನುಗ್ರಹ ಸಿಕ್ಕತ್ತೆ, ಕೇತುವಿನ ಒಂದು ಅನುಗ್ರಹ ಸಿಕ್ಕತ್ತೆ. ಇನ್ನ ರಾಹು ಅಂತ ಬಂದಾಗ ರಾಹು ಯಾವಾಗ್ಲೂ ದುರ್ಗಾದೇವಿನ ತುಂಬಾ ಪೂಜೆ ಮಾಡ್ತಾನೆ. ಸೊ ಜಾಸ್ತಿ ದುರ್ಗಾದೇವಿನ ಪೂಜೆ ಮಾಡ್ಬೇಕು ನೀವು. ಅಂದ್ರೆ ದುರ್ಗಾ ಸಪ್ತಶತಿ ಓದ್ಕೊಳ್ಳೋದಾಗಿರ್ಬೋದು, ಅಥವಾ ಲಲಿತ ಸಹಸ್ರನಾಮ ಕೇಳೋದಾಗಿರ್ಬೋದು. ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ರಾಹುವಿನ ಒಂದು ಅನುಗ್ರಹ ಸಿಗುತ್ತೆ. ಅಥವಾ ರಾಹುವಿನ ಬೀಜ ಮಂತ್ರನೂ ಕೂಡ ಇವರು ಪಠನೆ ಮಾಡ್ಕೋಬಹುದು. ಇದಿಷ್ಟು ಬಂದು ಮೇಲ್ನೋಟಕ್ಕೆ ಏನು ಇಷ್ಟು ಗ್ರಹಗಳಿಗೆ ಮಾತ್ರ ಇರುವಂತ ಒಂದು ಪರಿಹಾರ ಆಗಿರುತ್ತೆ. ಇನ್ನು ಇವರ ರಾಶ್ಯಾಧಿಪತಿ ಆಗಿರುವಂತಹ ಕುಜ ಗ್ರಹಕ್ಕೋಸ್ಕರ ಇವ್ರೇನ್ ಮಾಡ್ಬೇಕು, ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರ ದಿವಸ ಹೋಗುವಂಥದ್ದು.
ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂಥದ್ದು, ತೊಗರಿ ಬೇಳೆನ ಇವ್ರ ಕೈಲಿ ಸಾಧ್ಯ ಆದಷ್ಟು, ಅಂದ್ರೆ ನೋಡಿ ಅದು ಒಂದೊಂದ್ಸತಿಗೆ ಚೇಂಜ್ ಆಗ್ತಾನೆ ಇರುತ್ತಲ್ವಾ. ಸೊ ದುಸ್ಥಾನದಲ್ಲಿದ್ದಾಗ ದಾನ ಮಾಡಿ, ಒಳ್ಳೆ ಸ್ಥಾನದಲ್ಲಿದ್ದಾಗ ಮಾಡ್ಕೊಂಡು ತಿನ್ನಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅವರ ಅನುಗ್ರಹ ಚೆನ್ನಾಗಿರುತ್ತೆ. ಸೊ ಅಂತ ಅಂದ್ರೆ ಇಷ್ಟೊತ್ತು ನೀವು ಮೇಷರಾಶಿ ಬಗ್ಗೆ ಅಂದ್ರೆ 2020ರಲ್ಲಿ ಅವ್ರಿಗೆ ಯಾವ ರೀತಿ ಒಳ್ಳೇದಾಗತ್ತೆ, ಹೌದು, ಹಾಗೆ ಸ್ವಲ್ಪ ಸಮಸ್ಯೆ ಅಂತ ಬಂದ್ರೆ ಅದಕ್ಕೆ ಏನ್ ಪರಿಹಾರ ಬೇಕು ಅಂತಾನು ಕೂಡ ತಿಳಿಸ್ಕೊಟ್ಟಿದ್ರ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ 2026ರಲ್ಲಿ ಮೇಷರಾಶಿಯವರ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಸಮಸ್ಯೆ ಅನ್ನೋದು ಎಲ್ಲರಿಗೂ ಬರುತ್ತೆ, ಹಾಗೆ ಆ ಸಮಸ್ಯೆಗೆ ಪರಿಹಾರ ಅನ್ನೋದು ಕೂಡ ಇದ್ದೇ ಇರುತ್ತೆ. ಸೊ ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.